ನಮಸ್ಕಾರ ವೀಕ್ಷಕರೇ. ಸಂಘ ಸಂಸ್ಥೆಗಳ ಕುರಿತಾಗಿ ಆ ಸಂಘ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆಡಳಿತ ಮಂಡಳಿ ಸದಸ್ಯರಾಗಿರ್ಬೋದು, ಸಾಮಾನ್ಯ ಸದಸ್ಯರಾಗಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಗೆ ಸಂಬಂಧಿಸಿದ ವ್ಯಕ್ತಿ ಏನಾದರೂ ಅಪರಾಧ ಮಾಡಿದರೆ ಅವರಿಗೆ ಯಾವ ರೀತಿ ಶಿಕ್ಷೆ ಆಗ್ತದೆ ಅಂತೇಳಿ ಕಲಂ 20ರಲ್ಲಿ ಏನು ಹೇಳ್ತಾರೆ ಅಂದ್ರೆ, ಮೊದಲಿಗೆ ಅಪರಾಧಗಳಿಗೆ ಗುರಿಯಾಗುವ ಸದಸ್ಯರಿಗೆ ಅಪರಿಚಿತರಂತೆ ಶಿಕ್ಷೆ ಅಂದ್ರೇನು, ಆ ಸಂಘದ ಸದಸ್ಯರದಾರನ್ನು ಕರ್ಕಾಗಿ ಅವರಿಗೆ ಯಾವುದೇ ವಿಶೇಷ ರಿಯಾಯಿತಿ ಇರೋದಿಲ್ಲ. ಅವರು ಆಡಳಿತ ಮಂಡಳಿ ಸದಸ್ಯರಿರ್ಬೋದು, ಸಾಮಾನ್ಯ ಸದಸ್ಯರಿರ್ಬೋದು, ಕಾರ್ಯದರ್ಶಿ ಇರ್ಬೋದು ಅಥವಾ ಯಾವುದೇ ಹುದ್ದೆಯವರು ಅಥವಾ ಜವಾಬ್ದಾರಿ ಅವ್ರಿಗೆ ಇರ್ಬೋದು. ಆದರೆ ಅವರು ಅಪರಾಧವನ್ನು ಮಾಡಿದಾಗ ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿ ಶಿಕ್ಷೆ ಆಗ್ತದೆ ಅದೇ ರೀತಿ ಅವರಿಗೆ ಶಿಕ್ಷೆ ಆಗ್ತದೆ ಅಂತೇಳಿ ಇಲ್ಲಿ ಕಾನೂನು ಸ್ಪಷ್ಟವಾಗಿ ಹೇಳ್ತದೆ. ಸೊ ಈ ರೀತಿ ಇಲ್ಲಿ ಸಂಘದ ಯಾವುದೇ ಸದಸ್ಯರು ಸಂಘದ ಯಾವುದೇ ಹಣ ಅಥವಾ ಆಸ್ತಿಯನ್ನ ಕಳ್ಳತನ ಮಾಡಿದರೆ, ದುರುಪಯೋಗಪಡಿಸಿಕೊಂಡ್ರೆ, ಅಪಹರಿಸಿದರೆ ಅಥವಾ ಯಾವುದೇ ಆಸ್ತಿಯನ್ನು ಉದ್ದೇಶಪೂರ್ವಕ ಅಥವಾ ದುರುದ್ದೇಶದಿಂದ ನಾಶ ಮಾಡಿದರೆ, ಹಾನಿಗೊಳಿಸಿದರೆ ಅಥವಾ ಯಾವುದೇ ಪತ್ರ, ಬಾಂಡ್, ಹಣದ ಭದ್ರತೆ, ರಸೀದಿ ಅಥವಾ ಇತರ ದಾಖಲೆಯನ್ನು ಫೋರ್ಜರಿ ಮಾಡಿದರೆ, ನಕಲು ಮಾಡಿದರೆ, ಸೊ ಆ ಮೂಲಕ ಸಂಘದ ನಿಧಿಗೆ ಸಂಘಕ್ಕೆ ಹಾನಿ ನಷ್ಟ ಉಂಟು ಮಾಡಿದರೆ, ಅಂತ ಸಂದರ್ಭದಲ್ಲಿ ಆ ರೀತಿ ಏನು ಅಪರಾಧ ಮಾಡ್ತಾರೆ ಅಂದ್ರೆ ಕಳ್ಳತನ ಇರ್ಬೋದು, ದುರುಪಯೋಗ ಇರ್ಬೋದು, ದಾಖಲಾತಿ ನಾಶ ಇರ್ಬೋದು, ಫೋರ್ಜರಿ ಇರ್ಬೋದು. ಸೊ ಆ ಕಾಯ್ದೆಗಳಿಗೆ, ಅಪರಾಧಿಕ ಕಾನೂನುಗಳಿಗೆ ಯಾವ ರೀತಿ ಶಿಕ್ಷೆ ಇದೆ ಅದೇ ಶಿಕ್ಷೆಯನ್ನ ಅವರಿಗೆ ಅಂದ್ರೆ IPC ಕಾಯ್ದೆ ಮೊದಲಿತ್ತು, ಈಗ BNS ಭಾರತೀಯ ನ್ಯಾಯ ಸಮಿತಿ ಇದೆ, ಅದರ ಅಡಿಯಲ್ಲಿ ಯಾವ ರೀತಿ ಶಿಕ್ಷೆ ಆಗಬೇಕು ಅದೇ ಶಿಕ್ಷೆ ಅವರಿಗೆ ಆಗ್ತದೆ. ಬೇರೆ ಯಾವುದು ವ್ಯತ್ಯಾಸ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇನ್ನು ಕಲಂ 28ರಲ್ಲಿ ವಿಶೇಷವಾದಂಥ ಅಂಶ ಇದೆ ಅಂತಂತಂದ್ರೆ, ಅಪರಾಧಗಳು ಮತ್ತು ದಂಡಗಳು. ಯಾವುದೇ ಸಂಘದ ಚೇರ್ಮನ್, ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಆಡಳಿತ ಮಂಡಳಿಯ ಯಾವುದೇ ಸದಸ್ಯರು ಅಥವಾ ಯಾವುದೇ ಅಧಿಕಾರಿಯು ಈ ಕಾಯ್ದೆಯ ಸೆಕ್ಷನ್ 9ರ ಉಪಸೆಕ್ಷನ್ 2 ಅಥವಾ ಸೆಕ್ಷನ್ 10ರ ಉಪಸೆಕ್ಷನ್ 2 ಅಥವಾ ಸೆಕ್ಷನ್ 11ರ ಉಪಸೆಕ್ಷನ್ 1 ಮತ್ತು 2, ಸೆಕ್ಷನ್ 12ರ ಮತ್ತು ಸೆಕ್ಷನ್ 13ರ ನಿಬಂಧನೆಗಳನ್ನು ಉಲ್ಲಂಘಿಸಿದರೆ, ಸೊ ಈ ರೀತಿ ಉಲ್ಲಂಘನೆ ಮಾಡಿದಾಗ ಉದ್ದೇಶಪೂರ್ವಕವಾಗಿ ಸುಳ್ಳು ರಿಟರ್ನ್ಸ್ ಅನ್ನು ಸಿದ್ಧಪಡಿಸಿದರೆ ಅಥವಾ ತಾವೇ ಸತ್ಯವೆಂಬ ನಂಬದೇ ಇರೋಂಥ ಹೊಟ್ಟಿ ರಿಟರ್ನನ್ನು ಸಿದ್ಧಪಡಿಸಿದರೆ ಅಥವಾ ನ್ಯಾಯಾಲಯದಿಂದ ಹೊರಡಿಸಲಾದಂಥ ಯಾವುದೇ ಸಮನ್ಸು ಅಥವಾ ಯಾವುದೇ ಒಂದು ಸಂಬಂಧಿಸಿದ ಇಲಾಖೆಯಿಂದ ಬಂದಂಥ ಆದೇಶವನ್ನು ಧಿಕ್ಕರಿಸಿದರೆ ಮತ್ತು ಸಂಬಂಧಿಸಿದ ಅಧಿಕಾರಿ ಕೇಳಿದಂಥ ಮಾಹಿತಿಯನ್ನು ಕೊಡಲಿಲ್ಲ ಅಂತಂದರೆ, ಅಂಥ ಸಂದರ್ಭದಲ್ಲಿ ಆ ಅಧ್ಯಕ್ಷರು, ಚೇರ್ಮನ್, ಪ್ರಧಾನ ಕಾರ್ಯದರ್ಶಿ, ಸದಸ್ಯ ಅಥವಾ ವ್ಯಕ್ತಿ ಅವರ ಅಪರಾಧ ಸಾಬೀತಾದ ಮೇಲೆ 1,000 ರೂಪಾಯಿವರೆಗೆ ವಿಧಿಸಬಹುದಂತ ದಂಡಕ್ಕೆ ಗುರಿಯಾಗ್ತಾರೆ ಅಂತ ಹೇಳಿ ಇಲ್ಲಿ ಕಾನೂನು ಹೇಳ್ತದೆ. ಸಂಘ ಸಂಸ್ಥೆಗೆ ಸಂಬಂಧಿಸಿದ ವ್ಯಕ್ತಿ ಏನಾದರೂ ಅಪರಾಧ ಮಾಡಿದರೆ ಅವರಿಗೆ ಯಾವ ರೀತಿ ಶಿಕ್ಷೆ ಆಗ್ತದೆ ಅಂತೇಳಿ ಕುರಿತಾಗಿ ಈ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ ತಿಳಿಸಿಕೊಡ್ತದೆ. ಧನ್ಯವಾದಗಳು.